ಈ ಚುನಾವಣೆ ನಡೀತಿರೋದು ಸುಳ್ಳು ಮತ್ತು ಸತ್ಯದ ಆಧಾರದ ಮೇಲೆ. ಕಾಂಗ್ರೆಸ್ ಪಕ್ಷದ ಸತ್ಯ ಮತ್ತು ಮೋದಿರವರ ಸುಳ್ಳು. ಮೋದಿರವರು ಪ್ರಮುಖವಾಗಿ 3 ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಒಂದು, ದೇಶ ಆರ್ಥಿಕವಾಗಿ ಬಹಳ ಬಲಿಷ್ಠವಾಗಿದೆ ಅಂತ. ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ದೇಶ ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೆ 53 ಲಕ್ಷದಿಂದ 183 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಯಾಕಾಯಿತು? ಆಹಾರ ಪದಾರ್ಥಗಳ ಬೆಲೆ ಏನಕ್ಕೆ ಏರಿತು? ರೂಪಾಯಿಯ ಮೌಲ್ಯ ಡಾಲರ್ ಮುಂದೆ ಏನಕ್ಕೆ ಕುಸಿತಾ ಇದೆ? ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳು ಏನಕ್ಕೆ ಏರ್ತು? ದೇಶದಲ್ಲಿ ಹಣದುಬ್ಬರ ಏನಕ್ಕಿದೆ? ನಿರುದ್ಯೋಗ ಏನಕ್ಕಿದೆ? ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಮೋದಿರವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇದು, ಮೋದಿರವರು ಪದೇ ಪದೇ ಹೇಳ್ತಾರೆ ನಾವಿದ್ರೆ ಮಾತ್ರ ದೇಶದ ರಕ್ಷಣೆ, ಬೇರೆಯವರಿದ್ರೆ ಆಗೋದಿಲ್ಲ ಅಂತ. ಅದು ಸಹ ಅಪ್ಪಟ ಸುಳ್ಳು. ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಪಾರ್ಲಿಮೆಂಟ್ ಭವನದ ಮೇಲೆ ದಾಳಿ ಆದದ್ದು. ಅದೇ ಒಂದು ಕೇಂದ್ರದ ಆದ್ವಾನಿರವರು ಭಯೋತ್ಪಾದಕರನ್ನ ಕಂದಹಾರಕ್ಕೆ ಬಿಟ್ಟು ಬಂದವರು.